ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೆಸ್ ಗಾರ್ಡನ್. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ನೇಕ್ ಪ್ಲಾಂಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅದರ ಉಪಯೋಗಗಳು ಏನು, ನಾವು ಯಾವ ಥರ ಬೆಳೆಸಬೇಕು, ಅಂದರೆ ಎಷ್ಟು ಸುಲಭ ಅದನ್ನು ಬೆಳೆಸೋದು ಅಂತ. ಇವತ್ತು ನಾನು ಯಾವ ಥರ ಸ್ನೇಕ್ ಪ್ಲಾಂಟನ್ನು ನಾವು ಪ್ರೊಪಗೇಟ್ ಮಾಡ್ಬೋದು, ಒಂದು ಎಲೆಯಿಂದ ಒಂದು ಕಟ್ಟಿಂಗಿಂದ ನಾವು ಯಾವ ಥರ ಹೊಸ ಗಿಡಗಳನ್ನು ಪಡ್ಕೊಳ್ಬೋದು ಅಂತ ನಾನು ಡಿಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನಾನೊಂದು ಹೆಲ್ತಿ ಆಗಿರುವಂಥ ಸ್ನೇಕ್ ಪ್ಲಾಂಟ್ಸ್ ಪಾಟಲ್ಲಿ ಹಾಕಿರುವಂಥ ಸ್ನೇಕ್ ಪ್ಲಾಂಟನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಶಾರ್ಪ್ ಆಗಿರುವಂಥ ನಾವು ಸೀಸರ್ ತಗೊಂಡು ಇವಾಗ ಒಂದು ಹೆಲ್ತಿ ಆಗಿರುವಂಥ ಎಲೆಯನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಹೆಲ್ತಿ ಅಂದರೆ ತುಂಬ ಎಳೆದು ಇರಬಾರ್ದು, ಅದು ತುಂಬ ಬೆಳೆದಿರಬಾರ್ದು, ಮೀಡಿಯಮ್ ಬೆಳೆದಿರುವಂಥ ಎಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ನೇಕ್ ಪ್ಲಾಂಟ್ಸ್ ಪ್ರೊಪಗೇಟ್ ಮಾಡೋದು ತುಂಬಾ ಸುಲಭ, ಬೇರೆ ಎಲ್ಲ ಪ್ಲಾಂಟ್ಸ್ಗಿಂತ. ಇದಕ್ಕೆ ನೀವು ಅಷ್ಟೇನು ಕೇರ್ ಕೊಡಬೇಕಾಗಿಲ್ಲ. ಹಾಗೆಯೇ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಒಂದು ಗಿಡ ಇದ್ದರೆ ಸಾಕು, ನೀವು ಈ ಥರದ ಮಲ್ಟಿಪಲ್ ಗಿಡಗಳನ್ನು ನೀವು ಮಾಡ್ಕೊಳ್ಬೋದು. ನೋಡಿ, ಅದರಿಂದ ನಾನು 2 ಎಲೆಗಳನ್ನು ಕಟ್ ಮಾಡಿಕೊಂಡಿದ್ದೀನಿ. ಇವಾಗ ಇದು ಚಿಕ್ಕ ವೆರೈಟಿ, ಇದರಿಂದ ಸ್ವಲ್ಪ ಎಲೆಗಳನ್ನು ತಗೊಳ್ತಾ ಇದ್ದೀನಿ. ನಾನು ಹೇಳ್ದಾಗೆ ಹಣ್ಣಾಗಿರುವಂಥ ಎಲೆಗಳನ್ನು ತಗೊಳ್ಬಾರ್ದು, ಹಾಗೆಯೇ ತುಂಬ ಎಳೆದಿದೆಯಲ್ಲ ಅಂಥ ಎಲೆಗಳನ್ನು ಕೂಡ ತಗೊಳ್ಬಾರ್ದು. ಸ್ನೇಕ್ ಪ್ಲಾಂಟ್ಸನ್ನು ನಾವು ಬೆಳೆಸೋದ್ರಿಂದ ತುಂಬ ಪ್ರಯೋಜನ ಇದೆ. ಇದು ಏರ್ ಪ್ಯೂರಿಫೈ ಮಾಡುತ್ತೆ, ಹಾಗೆಯೇ ಹೈಯೆಸ್ಟ್ ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. ನೋಡಿ, ಇವಾಗ ನಾನೊಂದು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಅರ್ಧಕ್ಕಿಂತ ಕಡಿಮೆ ಇದೆ ನೀರೀಗ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಕಟ್ಟಿಂಗ್ಸನ್ನು ಇದರಲ್ಲಿ ಡಿಪ್ ಮಾಡಿ ಇಡಬೇಕು. ನೀರು ತುಂಬ ಜಾಸ್ತಿನ ಹಾಕಬಾರ್ದು, ಅದರ ಕೆಳಗಡೆನ ನಾವು ಕಟ್ ಮಾಡಿರೋಂಥ ಜಾಗ ಚೆನ್ನಾಗಿ ಅದರಲ್ಲಿ ಮುಳುಗಿದ್ರೆ ಸಾಕು. ಇವಾಗ ನಾನು ನಿಮಗೆ ಇನ್ನೊಂದು ಮೆಥಡ್ ಹೇಳ್ತೀನಿ. ಈ ಥರ ನಾವು ಸ್ಲ್ಯಾಂಟಾಗಿ ಕಟ್ ಮಾಡಿಕೊಂಡ್ರೆ ತುಂಬ ರೂಟ್ ಡೆವಲಪ್ಮೆಂಟಿಗೆ ಜಾಸ್ತಿ ಜಾಗ ಸಿಗೋ ಕಾರಣ ಚೆನ್ನಾಗಿ ಇಲ್ಲಿ ರೂಟ್ ಡೆವಲಪ್ ಆಗುತ್ತೆ. ನೋಡಿ, ಅದಕ್ಕೆ ವೈಡ್ ಆ್ಯಂಗಲ್ ಸಿಗುತ್ತಲ್ವ, ಈ ಥರ 2 ಕಡೆಯಿಂದಲೂ ಚೆನ್ನಾಗಿ ರೂಟ್ ಡೆವಲಪ್ ಆಗುತ್ತೆ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಅಥವಾ ನಿಮ್ಮಲ್ಲಿ ಒಂದೇ ಒಂದು ಕಟ್ಟಿಂಗ್ ಇದೆ ಅಂದರೆ ನೀವು ಇದನ್ನು ಈ ಥರ ಮಾಡಿ ನೋಡಿ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಇವಾಗ ನಾನೆಲ್ಲ ಡಿಪ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಸೆಮಿ ಶೇಡ್ ಅಂದರೆ ಒಂದು ಹಾಫ್ ಆನ್ ಅವರು ಬೆಳಕು ಬೀಳುವಂಥ ಜಾಗದಲ್ಲಿ, ನಾವು ಬಿಸಿಲು ಬೀಳುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ. ವಾರಕ್ಕೊಂದ್ಸಾರಿ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಎಲ್ಲಿ ತನಕ ಅಂದರೆ ಚೆನ್ನಾಗಿ ರೂಟ್ ಡೆವಲಪ್ ಆಗುವ ತನಕ. ನೋಡಿ, ಇದು ನಾನು ಪ್ರೀವಿಯಸ್ ಹಾಕಿರುವಂಥ ಕೆಲವು ಕಟ್ಟಿಂಗ್ಸ್ ನೋಡಿ, ಇದರಲ್ಲಿ ಎಲ್ಲ ರೂಟ್ ಡೆವಲಪ್ ಆಗಿದೆ. ಈ ಪ್ಲ್ಯಾಂಟ್ಸು ನಾನು ನೀರಲ್ಲಿ ಹಾಕಿಬಿಟ್ಟು ಆಲ್ಮೋಸ್ಟ್ 1 ಇಯರೇ ಆಗ್ತಾ ಬಂತು. ನೋಡಿ, ಇದು ಒಂದು ಲೀಫಿಂದ ನಾನು ಹಾಕಿರುವಂಥದ್ದು ಫುಲ್ ಹೊಸ ಪ್ಲ್ಯಾಂಟೇ ಇವಾಗ ಬಂದಿದೆ. ಆದರೂ ನಾನು ಇದನ್ನು ಇನ್ನೂ ಕೂಡ ನಾನು ಪಾಟಿಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಯಾಕಂದರೆ ನನ್ನ ಹತ್ರ ಇವಾಗ ತುಂಬ ಗಿಡಗಳಿದೆ, ಪಾಟಿನ ಸ್ವಲ್ಪ ಕೊರತೆ ಇದೆ, ಅದಕ್ಕೋಸ್ಕರ ಹೀಗೆ ನೀರಲ್ಲಿ ಬಿಟ್ಟಿದ್ದೀನಿ. ನೋಡಿ, ಈ ಥರ ತುಂಬ ಇತ್ತು, ಎಲ್ಲ ಗಿಡಗಳ ಮಲ್ಟಿಪಲ್ ಗಿಡಗಳಿತ್ತು ಒಂದರಲ್ಲಿ. ಅದನ್ನೆಲ್ಲ ನಾನು ಕಟ್ ಮಾಡಿ ಹೀಗೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಕೆಲವನ್ನೆಲ್ಲ ಪಾಟಿಗೆ ಹಾಕಿದ್ದೀನಿ. ನೋಡಿ, ಇದು ಚೆನ್ನಾಗಿ ಗೊತ್ತಾಗ್ತಾ ಇದೆ ನಿಮಗೆ. ಇದು ಓಲ್ಡು, ಹಾಗೆಯೇ ಅದರ ಪಕ್ಕದಲ್ಲಿ ಬಂದಿರುವಂಥದ್ದು ಹೊಸ ಬ್ರ್ಯಾಂಚಸ್. ನೋಡಿ, ಇದು ಆಲ್ರೆಡಿ ಒಂದು ಬ್ರಾಂಚ್ ಬಂದದನ್ನು ಕಟ್ ಮಾಡಿ ತೆಗೆದಿದ್ದೆ. ಇವಾಗ ಹೊಸ ಬ್ರಾಂಚ್ ಒಂದು ಬರ್ತಾ ಇದೆ. ನೋಡಿ, ಈ ಥರ ಬಂದ ತಕ್ಷಣ ಅದನ್ನು ನಾವು ಸಪ್ರೇಟ್ ಮಾಡಿಬಿಟ್ಟರೆ ಪುನಃ ಅದರಲ್ಲಿ ಹೊಸ ಬ್ರಾಂಚಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದೇನಂದರೆ ಸರಿಯಾಗಿ ರೂಟ್ ಡೆವಲಪ್ ಆಗುವವರೆಗೆ ನಾವು ಕಂಪ್ಲೀಟ್ ಶೇಡಲ್ಲಿ ಇರಬಾರ್ದು, ಒಂದು ಸ್ವಲ್ಪನಾದರೂ ಅದಕ್ಕೆ ಬಿಸಿಲು ತಾಗಬೇಕು ಅಂಥ ಪ್ಲೇಸಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಮೆಥಡನ್ನು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಪಾಟಲ್ಲಿ ಮಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾಟಿಂಗ್ ಮಿಕ್ಸ್ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ನಾನಿಲ್ಲೊಂದು ಚಿಕ್ಕ ಅಲೋವಿರಾ ಪೀಸ್ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಸ್ನೇಕ್ ಪ್ಲಾಂಟ್ದು ಒಂದು ಎಲೆ ತೊಗೊಂಡಿದ್ದೀನಿ. ನೋಡಿ, ಇದು ಯಾವಾಗಲೂ ನಾವು ಮಣ್ಣಲ್ಲೇ ನೋಡೋದಿದ್ರೆ ಯಾವಾಗಲೂ 45 ಡಿಗ್ರಿ ಆ್ಯಂಗಲಲ್ಲೇ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಈ ಕಟ್ ಮಾಡಿರುವಂಥ ಭಾಗವನ್ನು ಚೆನ್ನಾಗಿ ನಾನು ಒಂದು ಅಲೋವಿರಾ ಜೆಲ್ನಲ್ಲಿ ಚೆನ್ನಾಗಿ ಅದ್ದಿ ಈ ಥರ ಸೆಂಟರಲ್ಲಿ ನಾವು ಸ್ವಲ್ಪ ತುಂಬ ಮೇಲ್ಗಡೆ ನಡಬಾರ್ದು, ಯಾಕೆಂದರೆ ಅದಕ್ಕೆ ಸಪೋರ್ಟ್ ಸಿಗಲ್ಲ. ಸ್ವಲ್ಪ ಡೀಪಾಗಿ ನಾವು ಈ ಥರ ನೆಡಬೇಕಾಗುತ್ತೆ. ನೆಟ್ ಆದಮೇಲೆ ಇದಕ್ಕೆ ಫಸ್ಟ್ ಟೈಮ್ ನಾವು ಚೆನ್ನಾಗಿ ನೀರು ಕೊಡಬೇಕಾಗುತ್ತೆ. ಫುಲ್ ಅದು ನೀರಲ್ಲಿ ಒದ್ದೆ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಒಂದು ಸಲ ನೀರು ಕೊಟ್ಟರೆ ಸಾಕು.
ಮತ್ತೆ ಕಂಪ್ಲೀಟಾಗಿ ಡ್ರೈ ಆಗುವ ತನಕ ನಾವು ನೀರು ಕೊಡುವ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಹಾಗೆಯೇ ನಾವು ಸ್ವಲ್ಪ ಬಿಸಿಲಿಗೆ, ಅಂದರೆ ಅಟ್ಲೀಸ್ಟ್ 1/2 hour to 1 hour ಆದರೂ ಬಿಸಿಲು ಬೇಕು ಅಂಥ ಪ್ಲೇಸಲ್ಲಿ ನಾವು ಇಡಬೇಕು. ಸ್ವಲ್ಪ ಬಿಸಿಲು ಬಿದ್ದರೆ ಆದಷ್ಟು ಬೇಗ ರೂಟ್ ಡೆವಲಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.